ಸರ್ ಕೋರ್ಮಂಗ್ಲಿಂದ ಬಂದಿರೋದು. ಕೋರ್ಮಂಗಲದಿಂದ ಬಂದಿದ್ದೀರಾ? ಇಲ್ಲಿ ಏನೇ ಕೆಲಸ ಆಯ್ತಾ ಅಥವಾ ಊಟಕ್ಕೋಸ್ಕರ ಇಲ್ಲ, ಊಟಕ್ಕೆ ಅಂತಾನೆ ಬಂದಿದ್ದೆ. ಎಷ್ಟು ಬಾರಿಯಿಂದ ಬರ್ತಾ ಇದ್ದೀರಿ ಸರ್ ಇಲ್ಲಿ? ಒಂದು 10 ಸರಿ ಬಂದಿದ್ವಿ. 10 ಸಾರಿ. ಏನ್ ಸರ್ ಅಂತ ಸ್ಪೆಷಲ್ ಇಲ್ಲಿ? ಟೇಸ್ಟ್ ಚೆನ್ನಾಗಿರುತ್ತೆ ಸರ್, ರೈಸ್ ಮತ್ತೆ ಎಲ್ಲ ಪೀಸ್ ಎಲ್ಲ ಚೆನ್ನಾಗಿರುತ್ತೆ. ಆ ಕಡೆ ಎಲ್ಲೂ ಇಲ್ಲ ಈ ತರ ಟೇಸ್ಟ್, ಅದಕ್ಕೆ ಅಲ್ಲಿಂದ ಇಲ್ಲಿ ಬರ್ತೀವಿ. ಇಲ್ಲಿ ನಮಸ್ತೆ, ನಿಮ್ಮ ಹೆಸರು? ಬಾಬು ಅಂತ. ಸರ್ ಎಲ್ಲಿಂದ ಬಂದಿದ್ದೀರಾ? ಹೊಸಕೋಟೆ. ಸರ್ ಹೊಸಕೋಟೆ ಅಂತಂದ್ರೆ ಬಿರಿಯಾನಿಗೆ ಫೇಮಸ್ ಆಗ್ಬಿಟ್ಟಿದೆ ಇಡೀ ಬೆಂಗಳೂರಲ್ಲೇ. ನಗ್ತಾ ಇದ್ದೀರಾ ನೀವು? ಇಲ್ಲಿ ಗಂಟೆ ನಾಗರಬಾವಿ ಸರ್ಕಲ್ ಗಂಟೆ ಬಂದಿರಿ, ಏನ್ ಕಾರಣಕ್ಕೆ ಬಂದಿದ್ದೀರಾ ಸರ್? ಸರ್ ಆಕ್ಚುಲಿ ಇಲ್ಲಿ ಊಟಕ್ಕೋಸ್ಕರನೇ ಬಂದಿರೋದು. ನಮ್ ಕೆಲಸ ಪಿಣ್ಯದಲ್ಲಿತ್ತು. ನಾವಿಲ್ಲಿ ಆಲ್ರೆಡಿ ನಾನು ಇದು ಬಂದಿರೋದು 4th ಟೈಮ್. ಇದು 4ನೇ ಬಾರಿ ಬಂದಿದ್ದೀವಿ. 3rd ಟೈಮ್ ಬಂದಿದೀವಿ. ಆಕ್ಚುಲಿ ನಾನು 3rd ಟೈಮ್ ಬಂದಾಗ ನನಗೆ ಸ್ವಲ್ಪ ಲೇಟ್ ಆಗಿ ಬಂದಿದೆ. ತುಂಬಾ ಕಸ್ಟಮರ್ ಆದ್ರೂ ನಮ್ಮ ಹತ್ರ ದುಡ್ಡು ಇಸ್ಕೊಳ್ದಂಗೆ ಊಟ ಕೊಟ್ಟಿದ್ರು. ಮತ್ತೆ ಆ ಟೇಸ್ಟ್ ಸೂಪರ್ ಆಗಿತ್ತು. ಆಮೇಲೆ ನಾವು ಪಿಣ್ಯದಲ್ಲಿ ನಮ್ ಕೆಲಸ ಮುಗೀತು. ನಾವು ಹೊಸಕೋಟೆಗೆ ಹೋಗ್ತಿದ್ವಲ್ಲ, ಈ ಟೇಸ್ಟ್ಗೋಸ್ಕರನೇ ಮತ್ತೆ ಇಲ್ಲಿವರೆಗೆ ಕರ್ಸ್ಕೊಂಡ್ ಬಂದಿದ್ ನೋಡಿ. ಈಗ ಹೊಸಕೋಟೆಗೆ ಹೋಗೋ ಟೈಮಲ್ಲಿ ನೀವು ಪೀಣ್ಯ ಊಟಕ್ಕೋಸ್ಕರನೇ ಇಲ್ಲಿ ಬಂದಿರೋದು. ಪಿಣ್ಯ ಮುಗಿಸ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ಹೊಸಕೋಟೆ. ಈಗ ಚೆನ್ನಾಗಿದೆ ಸರ್ ಹಂಗಾಟೆ. ಅಲ್ಟಿಮೇಟ್ ಸರ್. ನಾವು ಕೊಡೋ ದುಡ್ಡಿಗೆ ಇವ್ರು ಜಾಸ್ತಿ ಟೇಸ್ಟ್ ಕೊಡ್ತಾವ್ರೆ. ಜಾಸ್ತಿ ಟೇಸ್ಟ್ ಕೊಡ್ತಾ ಇದ್ದಾರೆ. ಅದೇ ಸರ್ ಬೇಕಾಗಿರೋದಲ್ವಾ? ಹೌದು. ಕಷ್ಟ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನಿವತ್ತು ಬಂದಿದ್ದೀನಿ ಒಂದು ಜಾಗಕ್ಕೆ. ಇಲ್ಲಿ ಮಾಡುವಂತ ವೈಟ್ ಮಟನ್ ಪಲಾವು ಮತ್ತೆ ಕಬಾಬಿ ಏನ್ ಜನ ಅಂತಂದ್ರೆ ಯಪ್ಪ, ಏನು ಅಡಿಗೆ ಆಗೋದಕ್ಕಿಂತ ಮುಂಚಿತವಾಗಿ ಜನ ಕಾದು ನಿಂತು ಮೇಲ್ಮೇಲ್ ಬಿದ್ದು ತಗೋತಾರೆ. ಏನಂತಂದ್ರೆ ಇಲ್ಲಿ ಕೊಡುವಂತ ಟೇಸ್ಟ್, ಕ್ವಾಲಿಟಿ, ಕ್ವಾಂಟಿಟಿ, ಇಲ್ಲಿ ಕೊಡುವಂತ ಟೇಸ್ಟ್ ಇದೆಯಲ್ಲ ನಿಜವಾಗ್ಲೂ ಕೂಡ ಸೂಪರ್ ಟೇಸ್ಟ್ ಅಂತೆ. ಮತ್ತೆ ಕ್ವಾಂಟಿಟಿ ತುಂಬಾ. ಒಂದು ರೈಸ್ ತಗೊಂಡ್ರೆ, ಒಂದು ಬಿರಿಯಾನಿ ತಗೊಳ್ತು ಅಂತಂದ್ರೆ, ಪಲಾವ್ ತಗೊಂಡ್ರೆ ಒಬ್ರು ತಿನ್ನಕ್ಕಾಗಲ್ಲ, ಕೆಲವರು ಬಿಟ್ಟು ಹೋಗ್ತಾರೆ. ಕಬಾಬ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇದೆಯಂತೆ. ಬನ್ನಿ, ಅದು ಯಾವ ಹೋಟೆಲ್ ಎಲ್ಲಿದೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಮ್ಮ ಹೋಟ್ಲು ಬಂದು ಮಾದೇವಣ್ಣ ವೈಟ್ ಮಟನ್ ಪಲಾವ್ ಅಂಡ್ ಚಿಕನ್ ಪಲಾವ್ ಅಂತ ಹೇಳಿ ನಾಗರಬಾವಿ ಸರ್ಕಲ್ ಅಲ್ಲಿ ಚೇಂಜ್ ಮಾಡಿದೀವಿ. ಇವಾಗ ಆ ಕಡೆ ಇತ್ತು, ಈ ಕಡೆ ಮಾಡ್ಕೊಂಡಿದೀವಿ. ಆ ಕಡೆ ಸೈಡಲ್ಲಿ ಇತ್ತು, ಚಂದ್ರಘಾಟ್ ಮೇನ್ ರೋಡ್ಗಿತ್ತು. ಈಗ ನಾಗರಬಾವಿ ಸರ್ಕಲ್ ಅಲ್ಲೇ ಇದೆ, ಲೆನ್ಸ್ ಕಾರ್ಡ್ ಪಕ್ಕ ಇದೆ. ಬೆಳಿಗ್ಗೆ ಭಾನುವಾರ ಬೆಳಗಿನ ಜಾವ 4 ಗಂಟೆಗೆ ಒಂದ್ಸರಿ ಓಪನ್ ಮಾಡ್ತೀವಿ. ಒಂದು 9-10 ಗಂಟೆವರೆಗೂ ಬಿರಿಯಾನಿ, ಪಲಾವು, ಚಿಕನ್ ಪಲಾವು, ಚಾಪ್ಸು, ಕಬಾಬ್ ಎಲ್ಲ ಸಿಗುತ್ತೆ. ಮತ್ತೆ ತಿರ್ಗಾ 12:30 1 ಗಂಟೆಗೆ ಒಂದ್ಸರಿ ಓಪನ್ ಮಾಡಿದ್ರೆ 5 ಗಂಟೆವರೆಗೂ ಮುದ್ದೆ, ವೈಟ್ ರೈಸು, ಚಿಕನ್ ಚಾಪ್ಸು, ಮಟನ್ ಚಾಪ್ಸು, ಮಟನ್ ಕುರ್ಮಾ, ಚಿಕನ್ ಕುರ್ಮಾ, ಕಬಾಬು, ಮಟನ್ ಪಲಾವು, ಚಿಕನ್ ಪಲಾವ್, ಈ ಥರ ವೆರೈಟಿ ಮಾಡ್ತಾ ಇದ್ದೀವಿ. ಒಂದು 5 ಗಂಟೆವರೆಗೂ ಕೊಡ್ತೀವಿ. ತಿರ್ಗಾ ಕ್ಲೋಸ್ ಮಾಡಿ ತಿರ್ಗಾ 7:15 ಓಪನ್ ಮಾಡ್ತೀವಿ. 12 ಗಂಟೆ ಮಾಮೂಲಿ ಅದೇ ಮಟನ್ ಪಲಾವ್, ಚಿಕನ್ ಪಲಾವ್, ಕಬಾಬು, ಬಿರಿಯಾನಿ ಈ ಥರ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಮೂರು ಟೈಮ್ ತೆಗಿತಾ ಇರ್ತೀವಿ. ಹೌದು, ಬಿಸಿ ಬಿಸಿ ಮಾಡ್ಕೊಡ್ತಾ ಇರ್ತೀವಿ. ಸೌದೆ ಒಲೆನೇ ಸರ್. ಎಮರ್ಜೆನ್ಸಿ ಇದ್ದಾಗ ಯೂಸ್ ಮಾಡ್ಕೋತೀವಿ. ಗ್ಯಾಸು 90% ಸೌದೆ ಒಲೆಯಲ್ಲೇ ಎಲ್ಲ ಅಡುಗೆ ಮಾಡ್ಕೊತಾ ಇರೋದು ಡೈಲಿ ಸರ್. ಹೌದು. ಈಗ ಮಟನ್ ಪಲಾವ್ ಸಿಗುತ್ತೆ, ಚಿಕನ್ ಪಲಾವ್ ಸಿಗುತ್ತೆ, ಕಬಾಬ್ ಸಿಗುತ್ತೆ, ಮಟನ್ ಚಾಪ್ ಸಿಗುತ್ತೆ, ಚಿಕನ್ ಚಾಪ್ ಸಿಗುತ್ತೆ, ಫ್ರೈ ಯಾವ್ದಾರ ಒಂದು ಫ್ರೈ ಇರುತ್ತೆ. ಈ ತರ ಎಲ್ಲ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಸಿಗುತ್ತೆ ಸರ್. ಈಗ 1-2 ತಿಂಗಳು ಆಯ್ತಾ ಬಂತು ಸರ್ ಇಲ್ಲಿ. ಹೌದು. ಪಕ್ಕದಲ್ಲೇ ಸರ್, ಡಿಸ್ಟೆನ್ಸ್ 100 ಮೀಟರ್ ಇದೆ ಸರ್. ಪಕ್ಕದಲ್ಲೇ ಇದೆ. ಹೌದು. ಎಲ್ಲ ಬಿಡಿಎಗೆ ಸ್ವಲ್ಪ ಪ್ರಾಪರ್ಟಿ ಎಲ್ಲ ಬಿಡಿಎ ಮಾಡ್ಕೊಂಡ್ಬಿಡ್ತು. ಹೌದು. ಈ ಕಡೆ ಡಮಲೇಷನ್ ಮಾಡಿದ್ದಾರೆ. ಎಲ್ಲ ಯಾವ್ದು ಇಲ್ಲ ಸರ್. ಹೌದು, ಕನ್ಫ್ಯೂಸ್ ಆಗಿದ್ದಾರೆ. 100 ಮೀಟರ್ ಅಲ್ಲೇ ಹಂಗೆ ಲೆಫ್ಟ್ ಬರ್ತಾ ಇದ್ರೆ ನಾಗರಬಾವಿ ಸರ್ಕಲ್ ಅಲ್ಲೇ ಇದೆ. ಲೆನ್ಸ್ ಕಾರ್ಟ್ ಇದೆ, ಪಕ್ಕದಲ್ಲೇ ನಮ್ಮ ಹೋಟ್ಲು. ಹೌದು. ಈಗ ಡೈಲಿ ಇಲ್ಲಿ ಇರುತ್ತೆ ಸರ್. ಹೌದು ಸರ್. ಮಾಮೂಲಿ ಮಧ್ಯಾಹ್ನ 12:15 1 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಪ್ರತಿದಿನ ಡೈಲಿ ಇರುತ್ತೆ. ಸಂಜೆ 5 ಗಂಟೆವರೆಗೂ ಸರ್. ಅಲ್ಲಿ ಸ್ವಲ್ಪ ಕುತ್ಕೊಳಕ್ ಆಗ್ತಾ ಇರಲಿಲ್ಲ, ತುಂಬಾ ಪ್ರಾಬ್ಲಮ್ ಆಗೋದು. ಅಫಿಸಿಯಲ್ ಬರ್ತಾ ಇರಲಿಲ್ಲ, ತುಂಬಾ ಚೆನ್ನಾಗಿ ಅಫಿಸಿಯಲ್ ಎಲ್ಲ ಬರ್ತಾ ಇದಾರೆ. ಅಲ್ಲಿ ಕುತ್ಕೊಳಕ್ ಸೀಟಿಂಗ್ ಇರಲಿಲ್ಲ, ಸೀಟಿಂಗ್ ಮಾಡಿದ್ವಿ. ಚೆನ್ನಾಗಿದೆ ಅಲ್ಲಿ ಸೀಟಿಂಗ್ ಅಲ್ಲಿ. ಚೇರ್ಗಳಿದೆ ಸರ್, ಎಲ್ಲ ಟೇಬಲ್ಸ್ ಇದೆ. ಟೇಬಲ್ ಸಿಸ್ಟಮ್ ಮಾಡಿದೀವಿ. ಹೌದು.
ಎಲ್ಲೋ ಇಲ್ಲೇ ಇದೆ. ಇಲ್ಲ ಇಲ್ಲ ಇದೆ. ಸರ್ ಇಲ್ಲಿ ಇಷ್ಟೊಂದು ಜನ ತುಂಬಾ ಫೇಮಸ್ ಇದೆ, ಇಷ್ಟು ಪ್ರಸಿದ್ಧಿ ಹೊಂದಿದೆ, ಇದು ತುಂಬಾ ಏನು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿದ್ರೆ ಫುಲ್ ನಿಲ್ಲೇ ಬರುತ್ತೆ. ಹೌದೌದು. ಏನು ಸ್ಪೆಷಲ್ ಸರ್ ಅಷ್ಟೊಂದು ಇಲ್ಲಿ? ಏನೋ ನಮ್ಮ ಹಿರಿಕರು ಕಲ್ಸ್ಕೊಟ್ಟಿರೋದು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಇದು ಅಡಿಗೆ ಎಲ್ಲ ಮಾಡೋದು ನಾವೇ ಮಾಡೋದು ಇವಾಗ. ನೀವೇ ಮಾಡೋದು? ಹೌದೌದು. ಕೆಲವ್ರು ಹೇಳ್ತಾ ಇದ್ರು ಮಾದೇವಣ್ಣವ್ರು ಅಡಿಗೆ ಮಾಡಿಲ್ಲ ಅಂತ ನಾವ್ ತಿನ್ನಲ್ಲ. ಹೌದು, ಆ ತರ ಎಲ್ಲ ಪ್ರಾಬ್ಲಮ್ ಆಯ್ತಾ ಇಲ್ಲ. ಅದಕ್ಕೆ ಹುಡುಗರನ್ನ ಬಿಡಲ್ಲ ಇವಾಗ. ನಾನ್ ಸ್ವಲ್ಪ ದಿನ ಹುಡುಗರು ಟ್ರೈನಿಂಗ್ ಕೊಡೋಣ ಅಂತ ಒಂದು ಆಸೆ ಇತ್ತು, ಮಾಡಿದೆ. ಅವ್ರು ಯಾಕೋ ಸ್ವಲ್ಪ ಹುಡುಗರು ಇಂಟ್ರೆಸ್ಟ್ ಆಗಿ ಮಾಡಲ್ಲ. ನಾವು ನಮ್ಮ ಕೆಲಸ ನಾವೇ ಮಾಡೋದಂತ. ಹೌದೌದು. ನಮ್ಗೆ ಸರಿ ಸರ್. ಅದಕ್ಕೋಸ್ಕರ ಅಡಿಗೆ ಎಲ್ಲ ನಾವೇ ಮಾಡೋದು. ನೋಡಿದ್ರಲ್ಲ, ಈಗ ನಾನೇ ಮಾಡ್ಕೊಟ್ಟೆ ಸರ್. ಇಲ್ಲಾಂದ್ರೆ ಇಲ್ಲಿಗೆ ಅಂದ್ರೆ ಇಷ್ಟೊಂದು ಟೇಸ್ಟ್ ಇವೆಲ್ಲ ಬರುತ್ತಲ್ಲ, ಮಸಾಲೆ ಯಾವ ತರ ಬಳಸ್ತೀರಾ ಸರ್? ಮಸಾಲೆ ಎಲ್ಲ ನಾವೇ ಓನಾಗಿ ರೆಡಿ ಮಾಡ್ಕೊಂತ ಇದೀವಿ. ಅವತ್ತಿಂದನೂ ಅಷ್ಟೇ, ಓಪನಿಂದನೂ ನಾವೇ ಸ್ವಂತ ರೆಡಿ ಮಾಡಿ ಹಾಕೊಳ್ಳೋದು. ಇಲ್ಲಿ ಎಷ್ಟು ವರ್ಷ ಆಯ್ತು ಸರ್ ಇದು ಆರಂಭ ಆಯ್ತು? ನಾವು ಇವಾಗ ಒಂದ್ 3 ವರ್ಷದಿಂದ ಹೋಟ್ಲು ಗಿಟ್ಲು ಮಾಡ್ಕೊಂಡಿದೀವಿ. ಅವಾಗೆಲ್ಲ ಸರ್ಕಾರಲ್ಲಿ ಗಾಡಿ ಆಗ್ತಾ ಇದ್ವು. ಒಂದು 18 ವರ್ಷದಿಂದ ಮಾಡ್ತಾ ಇದೀವಿ. ಗಾಡಿಲೇ ತುಂಬಾ ಅವಾಗಲೇ ಚೆನ್ನಾಗ್ ಆಗತ್ತೆ ಬಿಸ್ನೆಸ್. ಈಗಲೂ ಕೂಡ ತುಂಬಾ ಇವಾಗ್ಲೂ ಚೆನ್ನಾಗ್ ಆಗುತ್ತೆ. ಗಾಡಿಲೇನೆ ಒಂದು 80 kg 100 kg ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೆ ನಾನು. ಗಾಡಿಲೇ 100 kg ಗಾಡಿಲೇ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೆ. ನಮ್ಗೆಲ್ಲೂ ಮಾಡ್ಕೊಳ್ಳೋಂಥ ಹೋಟ್ಲು ಸಿಕ್ಕಿರಲಿಲ್ಲ. ಈಗ ಸಿಕ್ಕಾಯ್ತು, ಇನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕಸ್ಟಮರ್ಸ್ ಅದೇ ಕೆಜಿ ಮಾಡ್ತೀರಾ, ಒಂದು ಕ್ವಿಂಟಲ್ ಮಾಡ್ತೀರಾ, ಇಲ್ಲಿ ಒಂದು ದಿನಕ್ಕೆ ಎಷ್ಟು ಅಂದಾಜು ಹೋಗುತ್ತೆ ಸರ್? ಇವಾಗ ಇಲ್ಲಿ ಅಂದ್ರೆ ಒಂದು 50 kg ಎಕ್ಸ್ಟ್ರಾ ಹೋಗುತ್ತೆ. 50-60 kg ಎಕ್ಸ್ಟ್ರಾ ಹೋಗುತ್ತೆ. ಒಂದೂವರೆ ಕ್ವಿಂಟಲ್ ಹೋಗುತ್ತೆ, ರೀಚ್ ಆಗುತ್ತೆ. ತುಂಬಾ ಜನ ಇಲ್ಲಿ ಪಿಜಿ ಅವರು ಮತ್ತೆ ಎಲ್ಲ ಐಟಿ ಕಂಪನಿ ಅವರು ತುಂಬಾ ಜನ ಹೌದೌದು. ತುಂಬಾ ಅದಕ್ಕೆ ಏನ್ ಟೇಸ್ಟ್ ಇದೆ ಅಂತಾನೆ ಗೊತ್ತಿಲ್ಲ ನಿಜವಾಗ್ಲೂ. ಈ ರೋಡ್ ಅಲ್ಲಿ ಸುಮಾರು ಮಟನ್ ಚಿಕನ್ ಹೌದು ತುಂಬಾ ಇದೆ. ಆದ್ರೂ ನಮ್ಗೆ ಚೆನ್ನಾಗಿ ಕ್ರೌಡ್ ಆಗುತ್ತೆ. ಅದು ಚೆನ್ನಾಗಿ ಆಗ್ತದೆ. ಹೌದು ಸರ್. ನಿಮಗೆ ಎಷ್ಟು ವರ್ಷದ ಅನುಭವ ಇದೆ ಸರ್? ನಮ್ಗೆ ಒಂದು 30 ವರ್ಷದ ಅನುಭವ ಇದೆ ಹೋಟ್ಲಲ್ಲಿ. ಮತ್ತೆ ಎಲ್ಲಿ ಕಲ್ತಿದ್ದೀರಿ? ನಾವೆಲ್ಲ ಮಂಡ್ಯ ಸರ್. ಮಂಡ್ಯ ಕೆಲಸ ಮಾಡಿ ಅಲ್ಲೇ ಕಲ್ತಿ. ನಿಮ್ಮ ಮೂಲ ಯಾವರು? ಮಂಡ್ಯನೇ, ಸ್ವಂತ ಮಂಡ್ಯನೇ. ನೀವು ಮಂಡ್ಯದವರು? ಹೌದೌದು. ಇಲ್ಲಿ ಬಂದಾಗಿಂದ ಇದೆ ಹೋಟ್ಲು ಡಿಪಾರ್ಟ್ಮೆಂಟ್. ಅದಕ್ಕೆ ಮಂಡ್ಯ ಒಂದು ಕೈ ರುಚಿಯನ್ನ ಇಲ್ಲಿ ತೋರಿಸ್ತಾ ಇದೆ ಸರ್. ಸರ್ ಇಷ್ಟೊಂದು ಜನ ಬರ್ತಿದ್ದಾರೆ, ಇಷ್ಟೊಂದು ನಿಮ್ಗೆ ಕೊಡಕ್ ಆಗ್ತಿಲ್ಲ ಒಂದ್ ಟೈಮಲ್ಲಿ. ಬಟ್ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್? ಒಂದು 9ರಿಂದ 10 ಜನ ಇದ್ದಾರೆ. ವೀಕ್ಷಕರೇ, ಇವತ್ತು ನಾವು ಮಾದೇವಣ್ಣ ಮಟನ್ ಪಲಾವ್ನ ತಗೊಂಡಿದೀವಿ. ಇದು ಮಟನ್ ಪಲಾವ್ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಕಬಾಬ್ ತಗೊಂಡಿದೀವಿ. ಹೇಗಿದೆ ಟೇಸ್ಟ್ ನೋಡೋಣ. ಮೊದ್ಲಿದ್ದಕ್ಕಿಂತ ಇವಾಗ ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಿದ್ರು. ನೋಡೋಣ. ಪಲಾವ್ ಜೊತೆಗೆ ಶೇರ್ವ ಕೊಟ್ಟಿದ್ದಾರೆ, ಮತ್ತೆ ಏನು ಮೊಸರು ಬಜ್ಜಿ ಕೊಟ್ಟಿದ್ದಾರೆ. ಪಲಾವ್ ಹಾಕೋತಾ ಇದೀನಿ ನೋಡೋಣ. ಪೀಸ್ ಅಂತೂ ಹಂಗೆ ಸಖತ್ತಾಗಿದೆ, ಬಿಸಿ ಬಿಸಿ ಇದೆ. ಮಟನ್ ಪಲಾವ್ ಬಿಸಿ ಬಿಸಿ ಹಸಿ ಆಗಿದೆ. ಸ್ವಲ್ಪ ಮೊಸರು ಬಜ್ಜಿ ಹಾಕೋಣ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಒಂಥರ ಇದು ಹೇಳಕ್ಕಾಗಲ್ಲ. ಪೀಸ್ಗಳಂತೂ ಅಲ್ಲಲ್ಲೇ ಬಿಚ್ಚೋಗ್ತಾ ಇದೆ. ಕೊಟ್ಟಿರೋ ಪೀಸ್ ಅಂತೂ ಮಟನ್ ಕಬಾಬ್ ಬೆಂದಿದೆ, ಕಬಾಬ್ ಇದೆ, ಮಟನ್ ಇದೆ. ಇದೇ ತೋರಿಸಿ. ಬಿಸಿ ಬಿಸಿ ರೈಸ್ ಅಂತೂ ಸಖತ್ ಕೊಡ್ತಾರೆ. ಒಬ್ಬ ರೈಸ್ ತಿನ್ನಕ್ಕೆ ಆಗಲ್ಲ, ಕೆಲವು ಹಂಗೆ ಬಿಟ್ಬಿಟ್ಟು ಹೊಟ್ಟೋಗ್ತಾರೆ. ಬರೀ ರೈಸ್ ಸಖತ್ತಾಗೈತೆ. ಪೀಸ್ ಜೊತೆಗಿಂತ ಕೆಲವರು ತುಂಬಾ ಜನ ಕುಷ್ಕ ತಗೊಂಡು ರೈಸ್ ಬರೀ ಬಿರಿಯಾನಿ ರೈಸ್ ಮಾತ್ರ ತಗೊಂಡು ಹೋಗ್ತಾರೆ. ಅಷ್ಟು ಸಖತ್ತಾಗಿದೆ. ಪೀಸ್ ನೋಡಿ ಎಷ್ಟು ದಪ್ಪ ಪೀಸ್ ಕೊಡ್ತಾರೆ. ಹಿಂಗಂದ್ರೆ ಬಿದ್ದೋಗ್ತಾ ಇದೆ ನೋಡಿ. ಹತ್ರ ಬನ್ನಿ. ಇಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ನೋಡಿ. ಆಮೇಲೆ ಸೌದೆ ಒಲೆಯಲ್ಲಿ ಬೇಯಿಸುವಂಥ ಮಟನ್ ಇದು, ಅದಕ್ಕೋಸ್ಕರ ಇಷ್ಟು ಬೇಗ ಬಿಚ್ಚೋಗ್ತಾ ಇದೆ ನೋಡಿ. ಬಿಸಿ ಬಿಸಿ ಮುಟ್ಟಕ್ಕೆ ಆಗ್ತಾ ಇಲ್ಲ. ಒಂದು ಸ್ವಲ್ಪ ರೈಸ್ ಮಟನ್ ಹಾಕೊಂಡು ಫ್ಲೇವರ್ ಅಂತೂ ಸಕ್ಕತ್ತಾಗಿದೆ. ಮಟನ್ ಫ್ಲೇವರ್ ಅಂತೂ ಅದೇನು ಟೇಸ್ಟ್ ಕೊಟ್ಟು ಮಾಡ್ತಾರೆ ಗೊತ್ತಿಲ್ಲ. ಆಮೇಲೆ ಇಲ್ಲಿ ತುಂಬಾ ಕಬಾಬ್ ಫೇಮಸ್. ಬಂದವರೆಲ್ಲರೂ ಕೂಡ ಕಬಾಬ್ ತಗೋತಾರೆ. ಕಬಾಬ್ ನೋಡಿ ಒಂದೊಂದು ಪೀಸ್ ಎಷ್ಟು ದಪ್ಪ ಇದೆ. ಜೊತೆಗೆ ಇಲ್ಲಿ ಟೇಸ್ಟ್ ಸಖತ್ ಅಂತಾರೆ. ಒಂದು ಪೀಸ್ ತಿನ್ನೋಣ. ಕಬಾಬು ಅತಿಯಾದ ಖಾರ ಇಲ್ಲ, ಅತಿಯಾದ ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಆ ಥರದ್ದು ಏನು ಬಳಸಲ್ವಂತೆ. ಖಾರ ಗೀರ ಏನಿಲ್ಲ, ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ತಿನ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿದೆ. ಸರ್ ಇಲ್ಲಿ ನೀವು ಬಳಸುವಂತ ವಸ್ತುಗಳ ಬಗ್ಗೆ ಹೇಳೋದಾದ್ರೆ? ಸರ್ ನಾವು ಪ್ರತಿದಿನ ಫ್ರೆಶ್ ಆಗಿ ತರಕಾರಿ ತಗೊಂಬರ್ತೀವಿ. ಅಕ್ಕಿ ನನಗೆ ಇಷ್ಟ ಆಗಿರೋದು ಒಂದು ಮಾಲ್ ಹುಡ್ಕೊಂಡಿದ್ದೀನಿ. ಮಾಲಲ್ಲೇ ಡೈಲಿ ಅಕ್ಕಿ ತರಿಸೋದು ಸರ್. ಸಣ್ಣ ಅಕ್ಕಿ. ನಮಗೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರ್ಬೇಕು ಅಂತ ನಾನು ಪ್ರತಿದಿನ ಮಾಲ್ ತರಿಸ್ತೀನಿ ಹುಡುಗರ್ನ. ಮಾಲಿಂದ ಬರುತ್ತೆ. ಹೌದು, ಶಾಪಿಂಗ್ ಎಲ್ಲ ತಂದು ಶಾಪಿಂಗ್ ಮಾಲಿಂದ ಅಕ್ಕಿ ಎಲ್ಲ ತಂದು ಏನೇನ್ ಬೇಕು ಐಟಮ್ಗಳೆಲ್ಲ ತಗೊಬಂದು ಅಲ್ಲಿಂದ ರೆಡಿ ಮಾಡಿ ಪೌಡರ್ ಗಿಡ ಎಲ್ಲ ಹಂಗೆ ಮಾಡೋದು ನಾವು.
ಬೆಳಿಗ್ಗೆ ನೈಟ್ ಗಂಟೆ ಇರುತ್ತೆ ಅಂತ ಹೇಳಿದ್ರಿ. ನೈಟ್ ಏನಾದ್ರು ಸಿಗುತ್ತಾ ಸರ್? ಸರ್ ಮಿಕ್ಬಿಡ್ತದೆ ಒಂದೊಂದಿನ ಹಿಂಗೆ ಅಂತ ಹೇಳಕ್ಕಾಗಲ್ಲ. ಒಂದೊಂದಿನ ಈ ವೈಕುಂಠ ಏಕಾದಶಿ ಆ ತರ ಈ ತರ ಇರ್ತದಲ್ಲ, ಅವಾಗ ನಾವು ಒಂದೇ ಸರಿ ಮಾಡ್ಬಿಟ್ಟಿರ್ತೀವಿ. ಮಿಕ್ಕಿದ್ರೆ ಸೀದಾ ಅದನ್ನ ಕ್ಲೀನ್ ಆಗಿ 12 ಗಂಟೆವರೆಗೂ ವ್ಯಾಪಾರ ಮಾಡ್ತೀವಿ. ಆಮೇಲೆ ಮಿಕ್ಕಿದ್ನೆಲ್ಲ ತಗೊಂಡೋಗಿ ಮೆಜೆಸ್ಟಿಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಮಲಗಿರುವಂತವ್ರಿಗೆ ದಾನ ಮಾಡ್ಬಿಡ್ತೀವಿ ಸರ್. ಹೌದು ಸರ್, ಹೌದು ಸರ್. ಅಲ್ಲಿ 2 ವರ್ಷದಿಂದ ಒಂದು 100 ಚಿಲ್ಲರೆ ಬಾರಿ ಕೊಟ್ಟಿದೀವಿ ಆಲ್ರೆಡಿ. 2 ವರ್ಷದಿಂದ 100ಕ್ಕೂ ಹೆಚ್ಚು ಬಾರಿ ಹೌದು 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 ಕೊಟ್ಟಿದೀವಿ. ರೈಲ್ವೆ ಸ್ಟೇಷನ್ ಕೊಡ್ತಾ ಇರ್ತೀವಿ. ಅಂದ್ರೆ ಎಷ್ಟೊತ್ತಲ್ಲಿ ಕೊಡ್ತೀರಾ ಸರ್? ನಾವು ಎಲ್ಲ 12 ಗಂಟೆ ಕ್ಲೋಸ್ ಮಾಡಿದ್ರೆ ಬಿಡೋದೆ 1 ಗಂಟೆ ಆಗುತ್ತೆ. ಒಂದೂವರೆಗೆಲ್ಲ ಹೋಗಲ್ಲಿ ಕೂಗ್ ತಕ್ಷಣ ಬರ್ತಾರೆ ಸರ್. ಬಂದ ತಕ್ಷಣ ಎಲ್ಲ ಇಸ್ಕೊಂಡು ಹೋಗ್ತಾ ಇರ್ತಾರೆ. 2 ವರ್ಷದಿಂದ ಕೊಡ್ತಾನೆ ಇದೆ ಸರ್, ಗೊತ್ತಾಗಿರ್ತದೆ ಸರ್. ಈಗ ನಾವು ರೈತರ ಮಕ್ಕಳಾಗಿ ಅನ್ನನ ಬಿಸಾಕಕ್ಕೆ ತುಂಬಾ ಹೊಟ್ಟೆ ಉರಿತದೆ. 4 ಕಾಳು ಅಕ್ಕಿ ಬೆಳೆಯಕ್ಕಂತೂ ನಮ್ಮ ಕೈಲಿ ಆಗಲ್ಲ. ಭತ್ತ ಬೆಳೆಯಕ್ಕೆ ವೇಸ್ಟ್ ಮಾಡಬಾರ್ದು. ಈಗ ನಾನು ಕೊಡ್ತಾ ಇದ್ದೀನಿ, ಬೇರೆ ಹೋಟ್ಲವ್ರು ನೋಡಿ ಅದೇ ತರ ಇನ್ನೊಂದು 4 ಜನ ಕೊಟ್ರೆ, ಇನ್ನೊಂದು 4 ಜನ ಹೋಟ್ಲವ್ರು ಕೊಟ್ರೆ ಪಾಪ ಅವ್ರಿಗೂ ಹಸು ನೀಗುತ್ತೆ. ಇನ್ನೊಂದು 4 ಹೋಟ್ಲವ್ರು ಕೊಡ್ತಾರೆ. ಹೌದು 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 ಹಸ್ತವ್ರಿಗೆ ಅನ್ನ ಸಿಗುತ್ತೆ. ನೈಟ್ ತುಂಬಾ ಜನ ಹಸ್ಕ ಮಲಗಿರ್ತಾರೆ. ಅಯ್ಯೋ ಅನಿಸ್ತದೆ ನೋಡಿದ್ರೆ. ಅನುಕೂಲ ಆಗ್ಲಿ ಅಂತ ನಾನು ಈ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ. 2 ವರ್ಷದಿಂದ ಕೊಡ್ತಾ ಇದ್ದೀನಿ ಸರ್. ಅಲ್ಲಿ ಎಷ್ಟೊತ್ತು ಗಂಟೆ ಕೊಡ್ತೀರಾ ಸರ್? ಹೋಗಿ ಒಂದು ಅರ್ಧ ಗಂಟೆಗೆ ಎಷ್ಟಿದ್ರೆ ಒಂದು 500 ಪ್ಲೇಟ್ ಇದ್ರೆ 1 ಅವರ್ ಬೇಕು. 250-300 ಪ್ಲೇಟ್ ಇದ್ರೆ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಎಲ್ಲ ಬಂದು ಇಸ್ಕೊಂಡು ಹೋಗ್ಬಿಡ್ತಾರೆ. ನಿಂತ್ಕೊಳ್ಳೋದೇ ಇಲ್ಲ, ಫುಲ್ ಫಾಸ್ಟ್ ಅಲ್ಲಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ತೀರಾ ಸರ್? ಎದ್ದೇಳ್ತೀವಿ ಒಂದು 9 ಗಂಟೆ 9:30 ಎದ್ದೇಳ್ತೀವಿ. 9:30 ಎದ್ದು ನೈಟ್ ಎಷ್ಟೊತ್ತಾಗುತ್ತೆ? ನೈಟ್ ಮಲಗೋದು 1-1:30 ಆಗ್ಬಿಡ್ತದೆ. 1:30-2 ಗಂಟೆ. ಮೆಜೆಸ್ಟಿಕ್ ಹೋದ್ರೆ 3:30-4 ಗಂಟೆ. ಮಿಕ್ಕದಾಗ ಮಿಕ್ಕಿದ್ರೆ 3:30-4 ಗಂಟೆ. ಅಲ್ಲ ಸರ್, ಈಗ ಎಷ್ಟೋ ಜನ ಕೆಲವು ಕಡೆ ನೋಡಿದೀವಿ, ಹಸುಗಳಿಗೆ ಹಾಕ್ಬಿಡುದು, ರೋಡ್ ಸೈಡ್ ಅಲ್ಲಿ ಹಾಕ್ಬಿಡುದು, ಡಸ್ಟ್ಬಿನ್ ಹಾಕ್ಬಿಡ್ತಾರೆ, ಆತರ ಮಾಡ್ತಾರೆ. ಕೆಲವ್ರು ಅಂತಾರೆ ಅದನ್ನೇ ಕೂಡ ಬೆಳಿಗ್ಗೆ ಚಿತ್ರಾನ್ನ ಮಾಡ್ತಾರೆ ಅಂತ ಕೇಳಿದೀವಿ. ಗೊತ್ತಿಲ್ಲ ನಮ್ಗೆ. ಆದ್ರೆ ನೀವು ಇಲ್ಲಿಂದ ತಗೊಂಡು ಹೋಗಿ ಏನ್ ತಗೊಂಡು ಹೋಗ್ತೀರಿ ಸರ್? ಕಾರ್ ಇದೆ, ಕಾರಲ್ಲಿ ತಗೊಂಡ್ ಹೋಗ್ತೀವಿ. ಹೌದು. ಈಗ ಏನ್ ಮಾಡ್ತಾರೆ, ತಗೊಂಡೋಗಿ ರೋಡಲ್ಲಿ ಫುಟ್ಪಾತ್ ಎಲ್ಲ ಸುರಿತಾರೆ. ಅಲ್ಲಿ ಹಸು ಬರುತ್ತೋ ಬರೋಲ್ವೋ ನನ್ಗಂತೂ ಗೊತ್ತಿಲ್ಲ. ಅನ್ನ ಅಂತೂ 100% ವೇಸ್ಟ್ ಆಗುತ್ತೆ. ಅದು ಅಳ್ಸೋಗುತ್ತೆ. ಅಳ್ಸೋದ್ಮೇಲೆ ಹಸುನು ತಿನ್ನಲ್ಲ. ಚೆನ್ನಾಗಿದ್ದಂಗೆ 4 ಜನಕ್ಕೆ ಬಿಸಿ ಬಿಸಿ ಕೊಟ್ರೆ 4 ಜನ ನೀನ್ ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡ್ತಾರಲ್ಲ, ಅಷ್ಟೇ ಸಾಕು ಸರ್. ಅದಕ್ಕೋಸ್ಕರ ಹೌದು ಹೌದು. ನಾನು 2 ವರ್ಷದಿಂದ ಅಷ್ಟೇ ಸರ್. ಉಳಿದಿದ್ದು ಎಷ್ಟು ಉಳಿಲಿ, 10 ಪ್ಲೇಟ್ ಮೇಲೆ ಏನಾರ ಉಳಿತು ಅಂದ್ರೆ ಇಮಿಡಿಯೇಟ್ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಸರ್. ಇಲ್ಲಿ ಇಂತ ಒಂದು ದೊಡ್ಡ ಬಿಸ್ನೆಸ್ ರನ್ ಇದೆ. ಹೌದು ಹೌದು. ಪ್ರತಿನಿತ್ಯ ಈಗ ಬಿಸ್ನೆಸ್ ಮಾಡ್ತೀರಾ ಅಂತ ಕೊಡ್ತೀರಾ? ಅದಕ್ಕೆ ಎಷ್ಟು ತೃಪ್ತಿ ಕೊಡುತ್ತೆ ಸರ್? ಇದಕ್ಕಿಂತ ಡಬಲ್ ಅದು ನಮ್ಗೆ. ಅಯ್ಯೋ ಅಪ್ಪ ಅಂತ ಕಾಲೆಲ್ಲ ಮುಗಿಯಕ್ ಬರ್ತಾರೆ, ಕೈ ಮುಗಿಯಕ್ ಬರ್ತಾರೆ. ಇದಕ್ಕಿಂತ ತುಂಬಾ ಖುಷಿ ಆಗವರನೇ ಅದು ನಮ್ಗೆ. ಅಂದ್ರೆ ಬೆಳಿಗ್ಗೆಯಿಂದ ಇಲ್ಲಿ ಇದೆಲ್ಲ ನಮ್ಗೆ ಲೆಕ್ಕಕ್ಕಿಲ್ಲ. ಅಲ್ಲಿ ಕೊಡೋದೇ ನಮ್ಗೆ ಖುಷಿ. ಕೊಡೋದೇ ಖುಷಿ. 30% ಎಲ್ಲ ಸುಮಾರು ನಾವೇ ಬೇಕು ಅಂತ ಬಿಸಿ ಮಾಡ್ಕೊಂಡು ಹೋಗಿ ಎಲ್ಲ ಕೊಟ್ಟಿದ್ದೀವಿ. ಅವತ್ತು ತುಂಬಾ ಎಲ್ಲ ದೊಡ್ಡವರೆಲ್ಲ ಪಾರ್ಟಿ ಮಾಡ್ತಾ ಇರ್ತಾರೆ. ಇಂಥ ಬಡವ್ರಿಗೆ ಊಟ ಕೊಡ್ಬೇಕು ಅಂತ ನಮ್ಮ ಮನಸ್ಸಿಂದ ನಾವೇ ಒಂದು 200-300 ಜನಕ್ಕೆ ಮಾಡ್ಕೊಂಡು ಹೋಗಿ ಹಂಚಿದ್ದು ಬಂದಿದ್ದೀವಿ. ಹೌದು ಹೌದು. 30% ಎಲ್ಲ ನಾವೇ ಹಂಚಿ ಬಂದಿದ್ದೀವಿ. ಹೌದು, ಫ್ರೆಶ್ ಆಗಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ. ಉಳಿದಿರೋದಲ್ಲ, ಅವತ್ತು ನಮ್ಗೆ ಒಳ್ಳೆ ಬಿಸ್ನೆಸ್ ಇತ್ತು. ಒಳ್ಳೆ ಬಿಸ್ನೆಸ್ ಇದ್ರು ಚಿಕನ್ ರೈಸ್ ಎಲ್ಲ ಅಷ್ಟೇ ತರಿಸಿ ಇಟ್ಕೊಂಡು ಇವ್ರಿಗೆ ಮಾಡ್ಬೇಕು ಅಂತಾನೆ ಹೇಳಿ ಮಾಡಿ ತಗೊಂಡೋಗಿ ಕೊಟ್ಟಿದೀವಿ ಅವತ್ತು. ಹೌದು ಹೌದು. ಒಂದು 250-300 ಜನಕ್ಕೆ ಹಂಚಿದೀವಿ ಅವತ್ತು. ಹೌದು 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 ಹೌದು. ಕೊಡ್ಬೇಕು ಸರ್. ನಾವೇನ್ ಸಂಪಾದನೆ ಮಾಡಿದ್ರು ಎತ್ಕೊಂಡು ಹೋಗಲ್ಲ. ಇರೋವರೆಗೂ 4 ಜನಕ್ಕೆ ಅನ್ನ ಹಾಕೋಣ. ನಮ್ಮ ಕೈಲಿ ಇನ್ನೇನು ಕೊಡಕ್ ದೇವ್ರ ಕೊಟ್ಟಿಲ್ಲ. ಅನ್ನ ಹಾಕೋ ಒಂದು ಶಕ್ತಿ ಕೊಟ್ಟವನ ಅದನ್ನ ನಾವು ಬೇರೆ ಕೊಡ್ತಾ ಇದೀವಿ ಸರ್.